ನಮ್ಮ ಮೆಟ್ರೋ ಅದು ಬೆಂಗಳೂರಿಗರ ಫೇವರೆಟ್ ಸಂಚಾರ ಸಾರಿಗೆ. ಆದರೆ ಇತ್ತೀಚೆಗೆ ಟಿಕೆಟ್ ದರ ಏರಿಕೆ ಮಾಡಿ ಸುದ್ದಿಯಾಗಿತ್ತು. ಇದರ ಜೊತೆಗೆ ಮೆಟ್ರೋ ಟ್ರೈನ್ ಪವರ್ ಪ್ರಾಬ್ಲಮ್ನಿಂದ ಕೈಕೊಟ್ಟು ನಿಲ್ಲೋದು ಕೂಡ ಈಗ ಸುದ್ದಿ ಆಗ್ತಾ ಇದೆ. ಇದರಿಂದ ಮೆಟ್ರೋ ವಿರುದ್ಧ ಪ್ರಯಾಣಿಕರು ಕೆಂಡ ಕಾರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಟಿಕೆಟ್ ದರ ಹೆಚ್ಚು ಮಾಡ್ತೀರಾ, ಆದರೆ ವ್ಯವಸ್ಥೆ ಮಾತ್ರ ಬದಲಾಗಲ್ಲ. ನಮ್ಮ ಮೆಟ್ರೋ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಮೆಟ್ರೋ ಇತ್ತೀಚೆಗೆ 1 to ಡಬಲ್ ಟಿಕೆಟ್ ದರ ಏರಿಕೆ ಮಾಡುವ ಮೂಲಕ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ಆಕ್ರೋಶ ಎದುರಿಸುತ್ತಿದೆ. ಆದರೆ ಇದೀಗ ಮತ್ತೊಮ್ಮೆ ನಮ್ಮ ಮೆಟ್ರೋ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಏನಂದ್ರೆ, ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನೇರಳೆ ಮಾರ್ಗದಲ್ಲಿ ಬರುವ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ನಲ್ಲಿ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಕಡೆ ಹೊರಟಿದ್ದ ಮೆಟ್ರೋ ರೈಲು ಪವರ್ ಪ್ರಾಬ್ಲಮ್ನಿಂದ ಕೆಟ್ಟು ನಿಂತಿತ್ತು. ಇದರಿಂದ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಇದರಿಂದ ಪ್ರಯಾಣಿಕರು ಮೆಟ್ರೋ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಇದು ಮೆಟ್ರೋದು ಪ್ರೈಸಲ್ಲಿ ಇಷ್ಟ ಆಗಲೇ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಅವ್ರು ಹೇಳ್ತಾರೆ 8 ವರ್ಷದಿಂದ ನಾವು ಜಾಸ್ತಿ ಮಾಡಿಲ್ಲ, ಅದಕ್ಕೆ ಇವಾಗ ಮಾಡಿದ್ವಿ. ಏಕಾಏಕಿ ಹಂಗೆ ಮಾಡೋ ಬದಲು ವರ್ಷನೂ ಅವ್ನು ಕಮ್ಮಿ ಮಾಡ್ಕೊಬರ್ಬೋದಾಗಿತ್ತಲ್ವ ಸರ್. ವ್ಯವಸ್ಥೆಗಳು ಅಷ್ಟೇ ಸರ್. ಇವಾಗ ಅವ್ರ ಗಾಡಿಯಲ್ಲೆಲ್ಲೋ ನಿಂತೋಯ್ತು, ಜನ ಇವಾಗ ಎಲ್ಲೋ ಹೋಗಬೇಕು, ಅವ್ರು ಹಾಸ್ಪಿಟ್ಲಿಗೆ ಹೋಗಬೇಕು, ಇನ್ನೊಂದಕ್ಕೆ ಹೋಗಬೇಕು, ಭಾಳ ಕಷ್ಟ ಆಗುತ್ತೆ. ಸಡನ್ನಾಗಿ ನಿಂತೋದ್ರೆ ಇಮಿಡಿಯೇಟ್ ವ್ಯವಸ್ಥೆ ಮಾಡಬೇಕು, ಅದು ಯಾವ ಥರ ನೋಡ್ಕೋಬೇಕು ಅದೆಲ್ಲ. ಇನ್ನು ಮೆಟ್ರೋ ರೈಲು ಕೈಕೊಟ್ಟಿದ್ರಿಂದ ಪ್ರಯಾಣಿಕರು ಟಿಕೆಟ್ ದರವನ್ನ ಮಾತ್ರ 1 to ಡಬಲ್ ಏರಿಕೆ ಮಾಡ್ತೀರಾ, ಆದರೆ ಸರಿಯಾದ ಸೇವೆ ಮಾತ್ರ ಕೊಡಲು ಆಗಲ್ಲ ಅಂದ್ರೆ ಹೇಗೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕೇವಲ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಆಗಲ್ಲ, ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಏರಿಕೆ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ವ್ಯವಸ್ಥೆಗಳು ಮಾಡ್ಬೇಕು ಸರ್. ಅವರು ಸ್ಟೇಟ್ ಗೌರ್ಮೆಂಟ್ ಮಾಡಿದಾರೋ ಅಲ್ಲ ಸೆಂಟ್ರಲ್ ಮಾಡಿದಾರೋ, ಅವ್ರನ್ನ ಕೇಳಿದ್ರೆ ಇವ್ರು ಹೇಳ್ತಾರೆ, ಇವ್ರನ್ನ ಕೇಳಿದವ್ರು ಹೇಳ್ತಾರೆ. ಈಗ ಡಬಲ್ ರೇಟ್ ಮಾಡಿದ್ದಾರೆ ಆಲ್ರೆಡಿ, ನಮಗೆ ವಿಧಿ ಇಲ್ಲ, ಹೋಗಲೇಬೇಕಾಗುತ್ತೆ. ಈಗ ನೋಡಿ, ಇಲ್ಲಿಂದ ಯಾವುದು ಲಾಲ್ಬಾಗಿಂದ KR ಪುರಂಗೆ 38 ರೂಪೀಸ್ ಇತ್ತು, ಇವಾಗ ಡಬಲ್ 70 ರೂಪೀಸ್ ಮಾಡಿದ್ದಾರೆ. ಅದರಲ್ಲಿ ಏನೋ 10 ರೂಪೀಸ್ ಕಮ್ಮಿ ಮಾಡಿದ್ದಾರೆ. ಅಂತೂ ಇನ್ನು ನಮಗೆ ವಿಧಿ ಇಲ್ಲ, ಹೋಗಲೇಬೇಕು. ಈಗ ವ್ಯವಸ್ಥೆನೂ ಕರೆಕ್ಟ್ ಆಗಬೇಕು. ಈಗ ನಾವು ಹೋಗಿ ಈ ಮೆಟ್ರೋ ಕಾರ್ಡ್ ಎತ್ಕೊಂಡು ಹೋಗ್ತೀವಿ, RBL ಅಂತ ಮಾಡಿ ಹೊಸ ಕಾರ್ಡ್ ಇದು ಮಾಡಿ ಅಪ್ಲೈ ಮಾಡಿದ್ದಾರೆ. ಈಗ ಇದ್ರದ್ದು ಏನು ವಿಷಯ ಏನಂದರೆ, ಅವ್ರು ಏನು ಡೀಟೇಲ್ಸೇ ಕೊಡಲ್ಲ. ಡೀಟೇಲ್ಸ್ ಕೇಳಿದರೆ ಸುಮ್ಮನೆ ನೆಗ್ಲೆಕ್ಟ್. ಅವರು ಹೇಳ್ತಾರೆ ಸರ್, ಅದು ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಆದಮೇಲೆ ಮೆಟ್ರೋ ಇದಾಗುತ್ತೆ. ನಮಗೇನು ಕಷ್ಟನ ಅರ್ಥ ಮಾಡ್ಕೊಳ್ಬೇಕಲ್ವ ಅವರು. ಇನ್ನೇನು ಗೌರ್ಮೆಂಟ್ ಅವ್ರಿಗೆ ಇನ್ನೇನು ಇಷ್ಟೇನು ಉಗಿದ್ರು ಅವ್ರಿಗೆ ಅಷ್ಟೇ. ಒಟ್ನಲ್ಲಿ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದ ನಮ್ಮ ಮೆಟ್ರೋ ಇದೀಗ ಪವರ್ ಪ್ರಾಬ್ಲಮ್ನಿಂದ ರೈಲು ಕೈಕೊಡ್ತಿರೋದ್ರಿಂದ ಮತ್ತೊಮ್ಮೆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದ್ರೂ ಈ ರೀತಿ ಸಮಸ್ಯೆ ಮುಕ್ತ ವ್ಯವಸ್ಥೆ BMRCL ತರಲಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.